ನೋಡಿ, ಒಂದು ಕಡೆ ಇವತ್ತು ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಕೂಡ ಪ್ರೆಸ್ ಮೀಟ್ ಮಾಡಿ ಒಂದಷ್ಟು ಸ್ಪಷ್ಟನೆ ಕೊಡುವಂತಹ ಕೆಲಸ ಕೂಡ ಮಾಡಿದ್ರು. ಮತ್ತೊಂದು ಕಡೆ ವಿರೋಧ ಪಕ್ಷಗಳು ಇದನ್ನ ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡು ಸರ್ಕಾರದ ವಿರುದ್ಧ ಸಾಕಷ್ಟು ವಾಗ್ದಾಳಿ ನಡೆಸ್ತಾ ಇರೋದು. ಅದೆಲ್ಲದರ ಜೊತೆಗೆ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಖಡಕ್ ಆದಂತಹ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ಇದೆಲ್ಲ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಗೆಸ್ಟ್ಗಳು ಕೂಡ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲಿಗೆ ಬಿಜೆಪಿ ವಕ್ತಾರ ಆದಂತಹ ರತನ್ ರಮೇಶ್ ಪೂಜಾರಿ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆ ಕಾಂಗ್ರೆಸ್ ವಕ್ತಾರ ಆದಂತಹ ನಟರಾಜ್ ಗೌಡ್ರು ಕೂಡ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ನಟರಾಜ್ ಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ. ಓಕೆ, ನಾನು ಮೊದಲಿಗೆ ನಟರಾಜ್ ಗೌಡ್ರಿಂದನೇ ಕಾರ್ಯಕ್ರಮ ಶುರು ಮಾಡ್ತೀನಿ. ನಟರಾಜ್ ಗೌಡ್ರೆ, ಏನ್ ಕತೆ ಇದು? ಒಂದಲ್ಲ ಒಂದು ವಿವಾದ ಕಾಂಗ್ರೆಸ್ ಸರ್ಕಾರವನ್ನ ಸುತ್ತಕೊಳ್ತಾನೆ ಇದೆ. ವಿಪಕ್ಷಗಳಿಗೆ ಇದೆಲ್ಲ ಸಾಕಷ್ಟು ಪ್ರಬಲ ಅಸ್ತ್ರ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನ, ಅದರಲ್ಲೂ ಗ್ಯಾರಂಟಿ ಯೋಜನೆಗಳು ಘೋಷಣೆ ಆದ ನಂತರ ಅಂತೂ ಸಾಕಷ್ಟು ವಿವಾದಗಳ ಮೇಲೆ ವಿವಾದಗಳು. ಈಗ ರೇಷನ್ ಕಾರ್ಡು ಏನ್ ಕತೆ ಅಂತ? ಇಲ್ಲ, ಈಗ ಇಡೀ ದೇಶದಲ್ಲಿ ಒಂದು ವ್ಯವಸ್ಥೆ, ಯಾವ ಬಡವರು ಕೂಡ ಅನ್ನ ಇಲ್ಲದೆ ಮಲಗಬಾರದು. ಅದಕ್ಕೇನೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಆಹಾರ ಭದ್ರತಾ ಯೋಜನೆ ಅಂತ ಇಟ್ಕೊಂಡು ಬಂದು ಇಡೀ ದೇಶದ 25 ಕೋಟಿ ಕುಟುಂಬಗಳ 80 ಕೋಟಿ ಜನತೆಗೆ ಆಹಾರ ಭದ್ರತಾ ಯೋಜನೆ ತಗೊಂಡು ಬಂದದ್ದು. ಅದೇ ನರೇಂದ್ರ ಮೋದಿ ಅವರು ಬರಕ್ ಮುಂಚೆನೆ ಮೊನ್ನೆ ಸಿದ್ದರಾಮಯ್ಯ ಅವರು ಇಲ್ಲಿ ಅನ್ನಭಾಗ್ಯ ಅಂತ ಹೇಳಿ ಉಚಿತವಾಗಿ ಆ ಅಕ್ಕಿಯನ್ನು ಕೊಡ್ಲಿಕ್ಕೆ ಯೋಜನೆಯನ್ನ ಶುರು ಮಾಡಿದ್ರು. ಕಾಂಗ್ರೆಸ್ ಅಂದ್ರೆ ಆ ಜನಸಾಮಾನ್ಯರಿಗೆ, ಬಡವರಿಗೆ, ಯಾರಿಗೆ ಧ್ವನಿ ಇರಲ್ಲ, ಯಾರಿಗೆ ಶಕ್ತಿ ಇರಲ್ಲ, ಅವ್ರಿಗೆ ಸಹಾಯ ಮಾಡುವಂತ ಕೆಲಸ, ಸಮಾಜ ನಿರ್ಮಾಣ ಮಾಡೋದು ಬರೀ ಕಾಂಗ್ರೆಸ್ ಸರ್ಕಾರಗಳು ಮಾತ್ರ, ಕಾಂಗ್ರೆಸ್ ಪಕ್ಷ ಮಾತ್ರ. ಅದೇ ರೀತಿಯಾಗಿ ಯಾರಿಗೆ ಒಂದು ಶಕ್ತಿಶಾಲಿಯಾಗಿರ್ತಾರೆ, ಯಾರು ಆರ್ಥಿಕವಾಗಿ ಚೆನ್ನಾಗಿರ್ತಾರೆ, ಯಾರು ತೆರಿಗೆಯನ್ನ ಪಾವತಿ ಮಾಡ್ತಾರೆ, ಯಾರು ಕೊಂಡುಕೊಳ್ಳೋ ಶಕ್ತಿ ಇರುತ್ತೆ, ಅವರೆಲ್ಲ ಈ BPL ಕಾರ್ಡ್ ಬರಬಾರದು ಅನ್ನೋ ಒಂದು ಉದ್ದೇಶ ಇದೆ. ಇದು ಕೇಂದ್ರ ಸರ್ಕಾರ ಕೂಡ ಇದನ್ನೇ ತೀರ್ಮಾನ ಮಾಡಿದೆ. ಅದನ್ನ ನಾವು ಕೂಡ ಒಪ್ಕೋತೀವಿ ನಟರಾಜ್ ಗೌಡ್ರೆ, ಖಂಡಿತ. ಯಾರು ಅರ್ಹರಲ್ವೋ ಅವ್ರ ಕಾರ್ಡ್ನ ಕ್ಯಾನ್ಸಲ್ ಮಾಡಿ. ಐ ಅಗ್ರಿ, ನಾವು ಕೂಡ ಒಪ್ಕೊಂತೀವಿ. ಯಾರು ಟ್ಯಾಕ್ಸ್ ಕಟ್ತಿದಾರೋ, ಯಾರು ಸಿಟಿಲಿ ಸ್ವಂತ ಮನೆ ಹೊಂದಿದಾರೋ, ಯಾರು 3 ಎಕರೆಗಿಂತ ಹೆಚ್ಚು ನೀರಾವರಿ ಜಮೀನನ್ನು ಹೊಂದಿದಾರೋ, ಬಹಳ ಅನುಕೂಲಸ್ಥರಾಗಿದ್ದಾರೋ ಅಂಥವರ BPL ಕಾರ್ಡನ್ನ ಕ್ಯಾನ್ಸಲ್ ಮಾಡಿ, ನಾವು ಒಪ್ಕೊಂತೀವಿ. ಆದ್ರೆ ಈ ಕ್ಯಾನ್ಸಲ್ ಆಗಿರೋದು ಯಾರ್ದೆಲ್ಲ ನೀವು ನೋಡ್ತಾ ಇದ್ದೀರಾ. ನಿನ್ನೆ ಮೊನ್ನೆಯಿಂದ ಪಾಪ ಎಷ್ಟು ಜನ ಕಣ್ಣೀರ್ ಹಾಕ್ತಿದ್ದಾರೆ ಅಂತ ಹೇಳಿ. ಇಲ್ಲ ನೋಡಿ, ಕರ್ನಾಟಕದಲ್ಲಿ ಒಂದು ಮಾಹಿತಿ ನಿಮ್ಮಿಂದನೂ ಹೋಗ್ಲಿ ನಮ್ಮಿಂದನೂ ಹೋಗ್ಲಿ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಆಹಾರ ಖಾತೆ ಸಚಿವರು ಕೂಡ ಹೇಳಿದ್ದಾರೆ, ಯಾರು ಕಣ್ಣೀರು ಹಾಕುವ ಅಗತ್ಯ ಇಲ್ಲ. ಯಾರಿಗೂ ಒಂದೇ ಒಂದು BPL ಕಾರ್ಡು ಅರ್ಹತೆ ಹೊಂದಿರತಕ್ಕಂತ ಒಂದೇ ಒಂದು ಕುಟುಂಬಕ್ಕೂ ಕೂಡ ಅದರಿಂದ ವಂಚನೆ ಆಗಲ್ಲ. ಆ ರೀತಿಯಾಗಿ ಸರ್ಕಾರ ನೋಡ್ಕೊಂತದೆ. ಸರ್ಕಾರದ ಮೇಲೆ ನಂಬಿಕೆ ಇರ್ಲಿ, ವ್ಯವಸ್ಥೆ ಮೇಲೆ ನಂಬಿಕೆ ಇರ್ಲಿ. ಆದರೆ ನೋಡಿ, ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ ಇವಾಗ 5 ಕೋಟಿಗೂ ಹೆಚ್ಚು BPL ಕಾರ್ಡ್ಗಳನ್ನ ರದ್ದು ಮಾಡ್ಲಿಕ್ಕೆ ತಯಾರಿ ನಡೆಸ್ಕೊಂಡಿದೆ. ಅವ್ರದೊಂದು ಮಾನದಂಡನೆ ಇದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ನಾವು ಕೂಡ ಯಾವುದೇ, ಈಗ ಇನ್ನು ಯಾರು ಸೇರ್ಬೇಕು ಅನ್ಕೊಳ್ಳಿ, ಈಗ ತುಂಬಾ ಜನಕ್ಕೆ ಅರ್ಜಿ ಹಾಕೊಂಡು ಕಾಯ್ತಾ ಇದ್ರು. 2020-21 ಅರ್ಜಿ ಹಾಕೊಂಡು ತುಂಬಾ ಜನ ಕಾಯ್ತಾ ಇದ್ರು. ಲಕ್ಷಾಂತರ ಜನಕ್ಕೆ ಇನ್ನು ಅದು 8 ಲಕ್ಷ 7 ಲಕ್ಷ ಜನಕ್ಕೆ ಇನ್ನು ಕಾರ್ಡ್ ಕೊಟ್ಟಿಲ್ಲ ಅಂತ ಮಾಹಿತಿ ಇದೆ. ಅವರಿಗೂ ಕೂಡ, ಯಾರು ವಂಚಿತರಾಗಿದ್ದಾರೆ ಅವರಿಗೂ ಕೂಡ ಕಳೆದ ಸರ್ಕಾರದಲ್ಲಿ ಏನ್ ಮಾಡಿಲ್ಲ ಇವರು, ಅದನ್ನ ಈ ಸರ್ಕಾರದಲ್ಲಿ ಮಾಡ್ತೀವಿ. ಅವ್ರನ್ನೂ ಕೂಡ ಈ ನೆಟ್ವರ್ಕ್ ತಗೊಂತೀವಿ. ಯಾರು ಅರ್ಹರಿದ್ದಾರೆ. ನಟರಾಜ್ ಗೌಡ್ರ, ನೀವು ಹೇಳ್ತಾ ಇರೋದು ಕೇಂದ್ರ ಸರ್ಕಾರದ ಸೂಚನೆ ಹೆಂಗಿದೆ ಹಂಗ್ ನಾವು ಮಾಡ್ತಾ ಇದೀವಿ ಅಂತ ಹೇಳಿ. ನೋಡೋಣ ರತನ್ ಅವರೇ, ಈಗ ನಟರಾಜ್ ಗೌಡ್ರು ಮಾತನ್ನು ಕೇಳ್ಕೊಂಡ್ರಿ. ಕೇಂದ್ರ ಸರ್ಕಾರವೇ ಸುಮಾರು 5 ಕೋಟಿ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದೆ, ಕೇಂದ್ರ ಸರ್ಕಾರದ ಸೂಚನೆ ಇದು ಅಂತ ಹೇಳಿದ್ರು. ಅದಕ್ಕೇನು ಹೇಳ್ತೀವಿ? ಮೊದಲನೇದಾಗಿ ಒಂದು ಕರೆಕ್ಷನ್ ನಟರಾಜ್ ಗೌಡ್ರು ಏನು ಹೇಳಿದ್ರು ಅದ್ರ ಬಗ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಏನಂತ ಹೇಳಿದರೆ, ಈ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅನ್ನುವಂಥದ್ದು ಒರಿಜಿನಲಿ ತಂದಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತ್ಯೋದಯ ಅನ್ನ ಯೋಜನಾ ಹಾಗೂ ಅನ್ನಪೂರ್ಣ ಸ್ಕೀಮ್ ಅಂತ ಹೇಳಿ ಅದನ್ನು ಮಾಡಿದರು. ಇವ್ರ ಸರ್ಕಾರ ನಂತರ UPA 1 ಯಾವಾಗ ಬಂತು, ಅದರ ಹೆಸರನ್ನು ಚೇಂಜ್ ಮಾಡಿದ್ದಾರೆ. ಹಲವು ಈ ಥರದನ್ನು ಚೇಂಜ್ ಮಾಡಿದ್ದಾರೆ. ಒರಿಜಿನಲಿ ಆಧಾರ್ ವಾಸ್ ಅವರ್ಸ್, ಅದನ್ನು ಇವರು ಆಧಾರ್ ಅಂತ ಮಾಡಿದರು. ನಾವು ಯುನೀಕ್ ಐಡೆಂಟಿಫಿಕೇಶನ್ ನಂಬರ್ ಈ ಥರ ಮಾಡಿದ್ವಿ. ಆನಂತರ ಇವಾಗ RTI ಅಂತ ಏನು ಮಾಡಿದರು ಅದನ್ನು ಕೂಡ ನಾವೇ ತಂದಿದ್ದು, RTI ಅಂತ ಚೇಂಜ್ ಮಾಡಿದರು. RTE ಅದನ್ನು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು ತಂದಿದ್ದು, ಅದನ್ನು ಕೂಡ ಇವರು ಬಂದು ಹೆಸರು ಚೇಂಜ್ ಮಾಡಿದರು. ಅದು ಇಟ್ಸ್ ಅ ಡಿಫ್ರೆಂಟ್ ಇರಿ ಸರ್ ಆಮೇಲೆ ನೀವು ಮಾತಾಡಿ. ಇಟ್ಸ್ ಅ ಡಿಫ್ರೆಂಟ್ ಡಿಬೇಟ್. ಅದರಿಂದಾಗಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇವ್ರು ಯಾವತ್ತೂ ಕೂಡ ಎದೆ ತಟ್ಕೊಂಡು ಹೇಳ್ತಾರಲ್ಲ ನಾವು ತಂದಿದ್ದು ಅಂತ. ಮೊದಲು ತಂದಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತ್ಯೋದಯ ಅನ್ನ ಯೋಜನಾ ಅನ್ನುವಂಥ ಹೆಸರಲ್ಲಿ, ನಂಬರ್ 1. ಎರಡನೇದಾಗಿ ಅಫ್ಕೋರ್ಸ್ ಸೆಂಟ್ರಲ್ ಗೌರ್ಮೆಂಟಿನ ಒಂದು ಗೈಡ್ಲೈನ್ಸ್ ಇದ್ದದ್ದು ಸತ್ಯ. ಇದಕ್ಕೆ BPL ನಿಜವಾಗಿಯೂ ಯಾರು ಸಬಲರಿದ್ದಾರೆ, ಆಯಿತಾ,
ತುಂಬಾ ದುಡಿಯುವಂಥವ್ರು, ಆನಂತರ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಉದ್ಯೋಗದಲ್ಲಿರೋರು, ಅಂಥವ್ರು ಟ್ಯಾಕ್ಸ್ ಕಟ್ಟೋರು, ಇಂಥವ್ರ ಹೆಸರಲ್ಲಿ ಇರುವಂಥ BPL ಅನ್ನ ತೆಗೀರಿ. ಯಾಕಂತ ಹೇಳಿದ್ರೆ ನಿಜವಾದ ಫಲಾನುಭವಿಗಳು, ನಿಜವಾದ ಬಡವರೇನಿದ್ದಾರೆ ಅವರಿಗೆ ಸರ್ಕಾರದ ಸವಲತ್ತಿನ ಒಂದು ಫಲ ಸಿಗಬೇಕು ಅನ್ನುವಂಥ ಒಂದು ದೊಡ್ಡ ಒಂದು ದೂರದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಬೇಕಾಬಿಟ್ಟಿ ಮಾಡಿಬಿಟ್ಟಿದ್ದಾರೆ. ಆಯ್ತಾ, ಇವರೇ ಒಪ್ಕೊಂಡಿದ್ದಾರೆ ಇವಾಗ. ಆಯ್ತಾ, ಒಂದ್ ನಿಮಿಷ ಹೇಳ್ತೀನಿ. 25% ಎಕ್ಸ್ಟ್ರಾ ಇದೆ BPL ಕಾರ್ಡ್ ಅಂತಾನು ಕೂಡ ಹೇಳ್ತಾ ಇದ್ರು. ಯಾರು ಹೇಳಿದ್ರು? ಮುನಿಯಪ್ಪ ಅವರ ಆಹಾರ ದಟ್ಸ್ ವಾಟ್. ನೋಡಿ, ಕೇಂದ್ರದ ಗೈಡ್ಲೈನ್ಸ್ ಪ್ರಕಾರ ನೀವು ಹೋಗೋದಾದ್ರೆ ಅದೇನಿದೆ ತೆಗೀರಿ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಆದ್ರೆ ಚಿಕ್ಕಬಳ್ಳಾಪುರದಲ್ಲಿ 8,000 ರದ್ದಾಗಿದೆ. ಆಯ್ತಾ, ತುಮಕೂರಲ್ಲಿ ಒಬ್ಬ ಕೂಲಿ ಕಾರ್ಮಿಕ ಹುಚ್ಚಪ್ಪ ಅನ್ನುವಂಥವ್ರದ್ದು ಅವರದ್ದು ರದ್ದಾಗಿದೆ. 2 ತಿಂಗಳಿಂದ ಅವ್ರಿಗೆ ಪಡಿತರ ಸಿಗ್ತಾ ಇಲ್ಲ. ಶಿವಮೊಗ್ಗದಲ್ಲಿ ಒಬ್ರು ತಳ್ಳೋ ಗಾಡಿ ಇಟ್ಕೊಂಡಿರುವಂತ ಒಂದು ಚಿಕ್ಕ ಅಂಗಡಿ ಇದೆ, ಅವರದ್ದು ಇದು ಕಾರ್ಡ್ ರದ್ದಾಗಿದೆ. ಹುಬ್ಬಳ್ಳಿಯಲ್ಲಿ ಶ್ರೀಧರ್ ಕುಲಕರ್ಣಿ ಅಂತ ಒಂದು ಬಾಡಿಗೆ ಮನೆಯಲ್ಲಿರೋರು, ಅವರದ್ದು ಕೂಡ ಇದು ರದ್ದಾಗಿದೆ. ಇವತ್ತು ನೀವು ಮಾಧ್ಯಮದಲ್ಲಿ ಗಮನಿಸಿರ್ಬೋದು, ಬಹಳ ಬಡವರು ಸ್ಲಮ್ಗಳಲ್ಲಿ ಅಲ್ವಾ, ಅಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತೆ ವಿವಿಧ ನಾಯಕರುಗಳು ಹೋದಾಗ ಅವರೆಲ್ಲ ತೋರಿಸ್ತಿದ್ರು, ಸರ್ ನಮ್ಮ ಹತ್ರ ಏನೂ ಇಲ್ಲ, ಬಾಡಿಗೆ ಮನೆಯಲ್ಲಿ ಇದ್ದೀವಿ, ಒಂದು ಚಿಕ್ಕ ಮನೆಯಲ್ಲಿ ನಾವು ತುಂಬಾ ಜನ ವಾಸಿಸ್ತಾ ಇದ್ದೀವಿ, ನಮ್ದೆಲ್ಲ ಇವರು ರದ್ದು ಮಾಡಿದ್ದಾರೆ, ನಮಗೆ ಯೋಜನೆಗಳು ಸಿಗ್ತಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಲೋಪ ಆಗಿದೆ. ಲೋಪ ಆಗಿರೋದನ್ನ ಇವರ ಸರ್ಕಾರದ CM DCM ಸಹಿತ ಹಲವಾರು ಸಚಿವರು ಒಪ್ಕೊಂಡಿದ್ದಾರೆ. ಎರಡನೇದಾಗಿ ಈ ತರ ಆದ್ರೆ ಪ್ರಾಬ್ಲಮ್ ಆಗೋದೇನಂತ ಹೇಳಿದ್ರೆ, ಹಲವಾರು ಬಡವರಿಗೆ ಇವರದೇ ಸರ್ಕಾರದ ಯಾವುದಾದ್ರೂ ಯೋಚನೆಯು ನಿಜವಾಗಿ ತಲುಪೋದಿಲ್ಲ. ಅಷ್ಟೇ ಅಲ್ಲ, ಇವಾಗ ಅಷ್ಟು ಬಡವರಿಗೆ ನಾನು ಹೇಳಿದ್ನಲ್ಲ, ಅವರಿಗೆ ಸೆಂಟ್ರಲ್ ಗೌರ್ಮೆಂಟಿನ ಯೋಜನೆಗಳು, ಇವಾಗ ಯಾವುದು ಪ್ರಧಾನ ಮಂತ್ರಿ ಅನ್ನ ಯೋಜನಾ ಇರ್ಬೋದು, ಅನಂತರ ಮುದ್ರಾ ಯೋಜನೆ ಇರ್ಬೋದು, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು, ಆಯುಷ್ಮಾನ್ ಭಾರತ್ ಯೋಜನೆ ಇರ್ಬೋದು, ಹೀಗೆ ಹಲವಾರು ಯೋಜನೆಗಳು ಅವರಿಗೆ ತಲುಪದೆ ಅವರು ಪರಿತಪಿಸಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ. ಹಾಗೂ ಭಾರತೀಯ ಜನತಾ ಪಾರ್ಟಿ ಒಂದು ಎಫೆಕ್ಟಿವ್ ವಿರೋಧ ಪಕ್ಷವಾಗಿ ನಾವು ಈ ಒಂದು ಇಶ್ಯೂವನ್ನ ಎತ್ತಿದ್ರಿಂದಾಗಿ ಇಷ್ಟೆಲ್ಲ ಬಡವರ ಒಂದು ಸಮಸ್ಯೆಗೆ ಇವತ್ತು ಪರಿಹಾರ ಸರ್ಕಾರ ಹುಡುಕುವಂತ ಪರಿಸ್ಥಿತಿಗೆ ಬಂದಿದೆ. ಅದರಲ್ಲಿ ನಮಗೆ ಹೆಮ್ಮೆ ಇದೆ ಅಂತ ಹೇಳಿ